ಪ್ರಣಮಾಮ್ಯಹಂ. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ಪ್ರತಿಯುಗದಲ್ಲೂ ಅವತರಿಸುತ್ತಾನೆ. ಕರುಣಾಮಯಿಯಾದ ಭಗವಂತನು ಪರಂಪರಾಗತವಾಗಿ ಬರುವ 4 ಅಧಿಕೃತವಾದ ಸಂಪ್ರದಾಯದ ಮೂಲಕ ಇದನ್ನು ಸಾಧಿಸುವನು. ಹಾಗೂ ಭಕ್ತರಾದ ನಾಥ ಮುನಿಗಳ ಮಗನಾದ ಈಶ್ವರ ಮುನಿಗಳ ಮಗನಾಗಿ ಜನಿಸಿದರು. ಉತ್ತರ ಭಾರತದ ವೃಂದಾವನದ ಯಾತ್ರೆಯ ಬಳಿಕ ಜನಿಸಿದ ಬಾಲಕನಿಗೆ ವೃಂದಾವನದಲ್ಲಿ ಹರಿಯುವ ಯಮುನೆಯ ಜ್ಞಾಪಕಾರ್ಥಕವಾಗಿ ಈಶ್ವರ ಮುನಿಗಳು ಯಮುನಾ ಎಂದು ನಾಮಕರಣವನ್ನು ಮಾಡಿದರು. ವೈದಿಕ ಸಂಪ್ರದಾಯದ ಪ್ರಕಾರ ಯಮುನನು 5ನೆಯ ವಯಸ್ಸನ್ನು ತಲುಪಿದಾಗ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಭಾಷ್ಯಾಚಾರ್ಯರ ಶಾಲೆಗೆ ಕಳುಹಿಸಲಾಯಿತು. ಅಲ್ಲಿ ಅವರು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ತಮ್ಮ ಗುರುಗಳ ಸೇವೆಯನ್ನು ಮಾಡುತ್ತಾ ವೇದ, ಪುರಾಣ, ಇತಿಹಾಸ ಇವೆಲ್ಲವನ್ನು ಬಹಳ ಚೆನ್ನಾಗಿ ಕಲಿಯುತ್ತಿದ್ದರು. ಹೀಗಿರುವಾಗ ಒಂದು ದಿನ ಗುಲಾಮನಾಗುವ ತನಕ ತೊರೆಯದನ್ನ ಮುಗುದಿ ಪರಿಶಾಸ್ತ್ರವನೋದಿದರೇನು ವ್ಯರ್ಥವಾಯಿದು ಭಗುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುದಿ. ಶಾಸ್ತ್ರವ ಓದಿದರಿಲ್ಲ, 3 ಪುರಾಣವ ಮುಗಿಸಿದರಿಲ್ಲ, ಸಾರ ನ್ಯಾಯ ಕಥೆಗಳಿದರಿಲ್ಲ, ಧೀರನಾಗಿ ತಾ ಬೆಳಿದರಿಲ್ಲ. ಗುರುವಿನ ಗುಲಾಮನಾಗುವ ತನಕ ತೊರೆಯದನ್ನ ಮುಗುದಿ. ಯಮುನಾ, ನಿನ್ನ ವಿನಮ್ರತೆಯು ನನಗೆ ಬಹಳ ಸಂತೋಷ ತಂದಿದೆ. ನಿನ್ನ ಗುರುಭಕ್ತಿಯನ್ನು ಕಂಡು ನನ್ನ ಮನಸ್ಸು ಪುಳಕಿತಗೊಂಡಿದೆ. ಕುಳಿತುಕೋ, ಇಂದಿನ ಪಾಠವನ್ನು ಆರಂಭಿಸೋಣ. ಅಪ್ಪಣೆ ಗುರುದೇವ. ಎಲ್ಲಿ? ನಾನು ಹೇಳಿದ ಹಾಗೆ ಹೇಳು. ವಾಸುದೇವ ಪರವೇದ, ವಾಸುದೇವ ಪರವೇದ, ವಾಸುದೇವ ಪರಾಮಕಃ, ವಾಸುದೇವ ಪರಾಮಕಃ, ವಾಸುದೇವ ಪರಯೋಗ, ವಾಸುದೇವ ಪರಯೋಗ, ವಾಸುದೇವ ಪರಾಕ್ರಿಯಃ, ವಾಸುದೇವ ಪರಾಕ್ರಿಯಃ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರಾಗತಿಃ, ವಾಸುದೇವ ಪರಾಗತಿಃ. ಯಮುನಾ, ಭಗವಂತನಾದ ವಾಸುದೇವನ ಸೇವೆಯನ್ನು ಮಾಡುತ್ತಾ ಅವನ ದಿವ್ಯ ಧಾಮಕ್ಕೆ ಹಿಂತಿರುಗುವುದೇ ನಮ್ಮ ಜೀವನದ ನಿಜವಾದ ಧ್ಯೇಯ. ಇದನ್ನು ಅರಿಯುವುದೇ ಎಲ್ಲ ವೇದ, ಜ್ಞಾನ ಹಾಗೂ ಯಜ್ಞಗಳ ಗುರಿ. ಯಮುನಾ, ಈ ಶ್ಲೋಕಗಳು ಹಾಗೂ ಇದರ ಅರ್ಥವನ್ನು ಮನವರಿಕೆ ಮಾಡುತ್ತಿರು. ನಾನು ಸ್ವಲ್ಪ ಸಮಯದ ನಂತರ ಹಿಂತಿರುಗುವೆ. ಹಾಗೇ ಮಾಡುವೆ ಗುರುದೇವ. ಹೇ ಜನಾರ್ದನ, ನನ್ನನ್ನು ರಾಜನನ್ನಾದರೂ ಮಾಡು ಅಥವಾ ಭಿಕ್ಷುಕನನ್ನಾದರೂ ಮಾಡು. ಜನರು ನನ್ನನ್ನು ಹೊಗಳಿದರೂ ಸರಿ, ನನ್ನನ್ನು ನಿಂದಿಸಿದರೂ ಸರಿ, ಪ್ರೀತಿಸಿದರೂ ಸರಿ,
ದ್ವೇಷಿಸಿದರೂ ಸರಿ, ನನ್ನನ್ನು ಸ್ವರ್ಗದಲ್ಲಾದರೂ ನೆಲೆಸು ಅಥವಾ ನರಕದಲ್ಲಾದರೂ ನೆಲೆಸು. ಹೇ ಕೃಷ್ಣ, ನನ್ನ ಸ್ಥಿತಿ ಯಾವುದಿದ್ದರೂ ಸದಾ ನೀನು ನನ್ನ ಆರಾಧ್ಯ ದೈವನಾಗಿರಲಿ. ಇದೇ ನನ್ನ ಜೀವನದ ಗುರಿಯಾಗಿರಲಿ. ಇದನ್ನು ಹೊರತು ನಾನು ಬೇರೆ ಏನನ್ನೂ ಬೇಡಲಾರೆ. ಆಚಾರ್ಯ, ಆಚಾರ್ಯ! ಯಾರದು? ಬನ್ನಿ, ಒಳಗೆ ಬನ್ನಿ. ಆಚಾರ್ಯರು ಇಲ್ಲವೇ? ಎಲ್ಲಿ ಹೋಗಿರುವರು? ತಾವು ಯಾರೆಂದು ತಿಳಿಯದಾಗಿದೆ. ಆಚಾರ್ಯರನ್ನು ಏಕೆ ಹುಡುಕುತ್ತಿರುವಿರಿ? ನಾವು ಪಾಂಡ್ಯ ಅರಸರ ದೂತರು. ರಾಜನ ಆದೇಶದ ಮೇಲೆ ನಾಥಮುನಿಗಳನ್ನು ಆಸ್ಥಾನಕ್ಕೆ ಕರೆದೊಯ್ಯಲು ಬಂದಿದ್ದೇವೆ. ಇದನ್ನು ನಿಮ್ಮ ಆಚಾರ್ಯರಿಗೆ ತಿಳಿಸಬೇಕಿತ್ತು. ಓ, ನಾಥಮುನಿಗಳೇ, ಅವರನ್ನು ಹುಡುಕುತ್ತಿರುವಿರಾ? ಅವರು ನನ್ನ ಪ್ರೀತಿಯ ತಾತ. ಆದರೆ ಅವರ ದೇಹವು ಅಸ್ವಸ್ಥವಾಗಿದೆ. ಅವರ ಪರವಾಗಿ ನಾನೇನಾದರೂ ಸಹಾಯ ಮಾಡಬಹುದೇ? ಏನು? ನಿನ್ನ ಸಹಾಯವೇ? ನೀನೊಬ್ಬ ಎಳೆಯ ಬಾಲಕ. ವಿಜಯ ಪಂಡಿತನಾದ ಕೋಲಾಹರ ಎಂಬುವರು ನಾಥಮುನಿಗಳಿಗೆ ಸವಾಲು ಹಾಕಿರುವರು. ಹಾಗಾಗಿ ನಮ್ಮ ಪಾಂಡ್ಯರಸರು ತಮ್ಮ ಆಸ್ಥಾನದಲ್ಲಿ ಈ ವಾಗ್ವಾದ ನಡೆಸಲು ನಾಥಮುನಿಗಳನ್ನು ಕರೆತರಲು ಆದೇಶಿಸಿದ್ದಾರೆ. ಹಾಗೋ? ಆದರೆ ನಾಥಮುನಿಗಳು ಬರುವ ಸ್ಥಿತಿಯಲ್ಲಿ ಇಲ್ಲವಲ್ಲ. ಆದ್ದರಿಂದ ಅವರ ಗೌರವವನ್ನು ಕಾಪಾಡಲು ನಾನೇ ಬರುವೆನು. ಈ ಸವಾಲನ್ನು ಸ್ವೀಕರಿಸದಿದ್ದರೆ ನಾಥಮುನಿಗಳನ್ನು ಹೇಳಿ ಎಂದು ಕೋಲಾಹಲನು ಪರಿಗಣಿಸುವನು. ಏನು? ನೀನು ಕೋಲಾಹಲನನ್ನು ಎದುರಿಸುವೆಯಾ? ಇದು ಮಕ್ಕಳಾಟವಲ್ಲ, ಎಚ್ಚರವಿರಲಿ. ಕೋಲಾಹಲ ಪಂಡಿತರು ಜಗತ್ತಿನ ಎಲ್ಲಾ ವಿದ್ವಾಂಸರನ್ನು ಮಣ್ಣು ಮುಕ್ಕಿಸಿ ಬಲಕಿವಿಯನ್ನು ತಮ್ಮ ಪಾದದಲ್ಲಿಡುವಂತೆ ಮಾಡಿರುವರು. ಅವರ ಪಾಂಡಿತ್ಯಕ್ಕೆ ಬೆರಗಾಗಿ ನಾವೂ ಸಹ ಅವರ ಶಿಷ್ಯರಾಗಿದ್ದೇವೆ. ನೀವು ಅವರ ಶಿಷ್ಯರೇ? ನಿಮ್ಮನ್ನು ನೋಡಿದರೆ ನಿಮ್ಮ ಗುರುಗಳು ಶತಮೂರ್ಖನೆಂದು ತಿಳಿಯುತ್ತದೆ. ಏನು ಹೇಳುತ್ತಿರುವೆ? ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು. ನೀನು ಒಟ್ಟು ಶಿಷ್ಯ. ಅಂತಹ ಪಂಡಿತರನ್ನು ಅವಮಾನ ಮಾಡುವುದು ನಿನ್ನ ಮೃತ್ಯುವನ್ನು ಆಹ್ವಾನಿಸಿದಂತೆ ತಿಳಿಯುತ್ತೆ. ಈ ಶಿಷ್ಯರಿಗೆ ಇಷ್ಟು ಜಂಭ ದರ್ಪವಿರಬೇಕಾದರೆ ನಿಮ್ಮ ಗುರುಗಳಿಗೆ ಇನ್ನೆಷ್ಟು ದರ್ಪವಿರಬೇಕು. ಈ ಕೋಲಾಹಲನನ್ನು ಎದುರಿಸಲು ನನ್ನಂತಹ ವಟು ಶಿಷ್ಯನೇ ಸಾಕು. ಹೋಗಿ, ನಾಥಮುನಿಗಳ ಮೊಮ್ಮಗನಾದ ನಾನು ಕೋಲಾಹಲನನ್ನು ಎದುರಿಸಲು ಬರುವನೆಂದು ನಿಮ್ಮ ಅರಸನಿಗೆ ತಿಳಿಸಿ. ಹಾಗೂ ದಿಗ್ವಿಜಯ ಪಂಡಿತರಾದ ನಿಮ್ಮ ಗುರುಗಳಿಗೂ ತಿಳಿಸಿ. ಮಿಂಚುಹುಳುಗಳು ಹೇಗೆ ಬೆಂಕಿಗೆ ಆಕರ್ಷಿತರಾಗಿ ಮೂರ್ಖತನದಿಂದ ತಮ್ಮ ಜೀವವನ್ನು ಕಳೆದುಕೊಳ್ಳುವವೋ, ಹಾಗೆಯೇ ನೀನು ಸಹ ಮೂರ್ಖತನದಿಂದ ನಿನ್ನ ಕಿವಿಯನ್ನು ಕಳೆದುಕೊಳ್ಳಲು ಸನ್ನದ್ಧನಾಗು. ತಿಳಿಯಿತೆ? ಆಸ್ಥಾನದಲ್ಲಿ ಭೇಟಿಯಾಗೋಣ. ನೋಡೋಣ, ನಾನು ಕಿವಿಯನ್ನು ಕಳೆದುಕೊಳ್ಳುವೆನೋ ಅಥವಾ ನಿಮ್ಮ ದಿಗ್ವಿಜಯರು ನಾಲಿಗೆ ಕಳೆದುಕೊಳ್ಳುವರೋ ಕಾಲವೇ ನಿರ್ಣಯಗೊಳಿಸುವುದು. ಆಸ್ಥಾನದಲ್ಲಿ ಭೇಟಿಯಾಗೋಣ. ಆಸ್ಥಾನದಲ್ಲಿ ಭೇಟಿಯಾಗೋಣ. ಹೀಗೆ ಪಾಂಡ್ಯ ಅರಸನಿಂದ ಮತ್ತು ದಿಗ್ವಿಜಯ ಪಂಡಿತರಾದ ಕೋಲಾಹಲನಿಂದ ಬಂದ ಸವಾಲನ್ನು ಕೇವಲ 12 ವಯಸ್ಸಿನ ಬಾಲಕನಾಗಿದ್ದ ಯಮುನ ತಾನೇ ಎದುರಿಸಲು ಸಿದ್ಧನಾಗಿದ್ದನು. ಈ ವಿಷಯವನ್ನು ಅರಸನಿಗೆ ತಿಳಿಸಲು ದೂತರು ಆಸ್ಥಾನಕ್ಕೆ ತೆರಳಿದರು. ಆಸ್ಥಾನದಲ್ಲಿ ಮೊದಲು ದಿಗ್ವಿಜಯ ಪಂಡಿತರಾದ ಕೋಲಾಹಲನನ್ನು ಭೇಟಿಯಾದರು. ಆಗ ಹೀಗಾಯಿತು. ದಿಗ್ವಿಜಯ ಪಂಡಿತರಿಗೆ ಜಯವಾಗಲಿ. ನಮ್ಮ ನಮನಗಳನ್ನು ಸ್ವೀಕರಿಸಿ ಪಂಡಿತರೆ. ಬನ್ನಿ. ಎಂದು 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 ನನ್ನ ಮುಂದಿನ ವಾಗ್ವಾದ. ಆ ನಾಥ ಮುನಿಗಳು ನಮ್ಮ ಆಹ್ವಾನವನ್ನು ಸ್ವೀಕರಿಸಿದರೋ ಅಥವಾ ಹೇಡಿಗಳಾಗಿ ಭಯಗೊಂಡು ಪಲಾಯನ ಮಾಡಿದರೋ? ಕ್ಷಮಿಸಿ ಪಂಡಿತರೆ, ನಾಥ ಮುನಿಗಳು ಅಸ್ವಸ್ಥರಾದ್ದರಿಂದ
ಆಸ್ಥಾನಕ್ಕೆ ಬರಲು ಸಾಧ್ಯವಿಲ್ಲವಂತೆ. ಆದರೆ ಅವರ ಮೊಮ್ಮಗನಾದ ಎಳೆಯ ಬಾಲಕನಾದ ಯಮುನಾ ಎಂಬುವನು ಅವರ ಪರವಾಗಿ ವಾಗ್ವಾದದಲ್ಲಿ ಭಾಗವಹಿಸಲು ಅಪೇಕ್ಷಿಸುತ್ತಿದ್ದಾನೆ. ಏನು ಬಾಲಕನೇ? ಪಂಡಿತರೇ, ಅವನು ಒಬ್ಬ ಮುಗ್ಧ ಬಾಲಕ. ಅವನಿಗೇನೂ ತಿಳಿಯದು. ಒಂದು ಹುಲ್ಲನ್ನು ತುಳಿಯುವ ಹಾಗೆ ನೀವು ಅವನನ್ನು ತುಳಿದು ಬಿಡಿ. ಆ ಬಾಲಕ ಒಬ್ಬ ಮೂರ್ಖನಿರಬೇಕು. ಈ ಕೋಲಾಹರನು ದಿಗ್ವಿಜಯ ಪಂಡಿತನು. ಜಗತ್ತಿನ ಎಲ್ಲ ಪಂಡಿತರನ್ನು ಮಣ್ಣು ಮುಕ್ಕಿಸಿರುವವನು. ಈ ವಾಗ್ವಾದವು ಒಂದು ಆನೆ ಮತ್ತು ಇರುವೆ ಮಧ್ಯೆ ಇರುವ ಜಗಳದಂತೆ. ರಾಜಾದಿರಾಜ, ರಾಜ ಗಂಭೀರ, ರಾಜ ಕುಲ ತಿಲಕ, ಶ್ರೀ 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 ಪಾಂಡ್ಯ ಮಹಾರಾಜರಿಗೆ ಪರಾತ್, ಬಹುಪರಾತ್, ಮಹಾರಾಜರು ಆಗಮಿಸುತ್ತಿದ್ದಾರೆ. ದೂತರೆ, ನಿಮಗೆ ನೇಮಿಸಿದ್ದ ಕಾರ್ಯವು ಪರಿಪೂರ್ಣವಾಯಿತೆ? ನಾಥ ಮುನಿಗಳನ್ನು ಕಂಡು ಅವರನ್ನು ಆಹ್ವಾನಿಸಿದ್ದೀರಿ ತಾನೆ? ಇಲ್ಲ ಮಹಾರಾಜ, ಇಲ್ಲ ಮಹಾರಾಜ. ದೂತರೆ, ಏಕೆ ಅಂಜಿಕೆ? ಸಂಗತಿಯನ್ನು ನಾನೇ ತಿಳಿಸುತ್ತೇನೆ. ಮಹಾರಾಜ, ನಾಥ ಮುನಿಗಳ ಪರವಾಗಿ ಒಬ್ಬ ಬಾಲಕನು ನನ್ನನ್ನು ಎದುರಿಸಲು ಇಚ್ಛಿಸುತ್ತಿದ್ದಾನೆ. ಇದೇನೋ ನನಗೆ ಸರಿನಿಸುತ್ತಿಲ್ಲ ಮಹಾರಾಜ. ಏಕೆ ಪಂಡಿತರೆ, ಇದರಲ್ಲೇಕೆ ಸಂಕೋಚ? ಸವಾಲನ್ನು ಎದುರಿಸುವುದು ನಿಜವಾದ ಪಂಡಿತರ ಲಕ್ಷಣ. ಎದುರಾಳಿ ಯಾರಾದರೇನು? ದೂತರೆ, ಈಗಿಂದೀಗಲೇ ಆ ಬಾಲಕನನ್ನು ಭೇಟಿ ಮಾಡಿ ನಮ್ಮ ಆಹ್ವಾನವನ್ನು ನೀಡಿ ಬನ್ನಿ. ಹಾಗೆ ಮಾಡುವೆವು ಮಹಾರಾಜ. ಹೀಗೆ ಬಾಲಕನಾದ ಯಮುನನಿಗೆ ವಾಗ್ವಾದದಲ್ಲಿ ಭಾಗವಹಿಸಲು ಅನುಮತಿಯನ್ನು ನೀಡುತ್ತಾ ಪಾಂಡ್ಯ ಅರಸನು ಒಂದು ಪತ್ರವನ್ನು ಬರೆದು ದೂತರ ಮೂಲಕ ಯಮುನನಿಗೆ ತಲುಪಿಸಿದರು. ಆ ಪತ್ರಕ್ಕೆ ಉತ್ತರವಾಗಿ ಯಮುನನು ಮತ್ತೊಂದು ಪತ್ರವನ್ನು ಬರೆದು ದೂತರ ಮೂಲಕ ಪಾಂಡ್ಯ ಅರಸನಿಗೆ ಕಳುಹಿಸಿದಾಗ ಹೀಗಾಯಿತು. ಮಹಾರಾಜರಿಗೆ ಜಯವಾಗಲಿ, ಮಹಾರಾಣಿಯವರಿಗೆ ಜಯವಾಗಲಿ. ಹೇಳಿ ದೂತರೆ, ಆ ಬಾಲಕನು ಆಸ್ಥಾನಕ್ಕೆ ಬರಲು ಒಪ್ಪಿದನೇ? ಒಪ್ಪಿರುವ ಹಾಗೇನೋ ಕಾಣುತ್ತದೆ ಮಹಾರಾಜ. ಆದರೆ ನೀವು ಕಳುಹಿಸಿದ ಪತ್ರಕ್ಕೆ ಇನ್ನೊಂದು ಪತ್ರವನ್ನು ಬರೆದು ಕಳುಹಿಸಿರುವನು. ಏನು? ಇನ್ನೊಂದು ಪತ್ರವೇ? ಅದರಲ್ಲೇನಿದೆ ಎಂದು ಓದು. ಮಹಾರಾಜರೇ, ನಿಮ್ಮ ಆಹ್ವಾನ ಪತ್ರವನ್ನು ಓದಿ ಬಹಳ ಸಂತೋಷವಾಯಿತು. ನಾನು ಈ ಕೆಳಗೆ ತಿಳಿಸಿರುವ ನಿಬಂಧನೆಗಳನ್ನು ಪೂರ್ಣಗೊಳಿಸಿದರೆ ಮಾತ್ರ ನಿಮ್ಮ ಆಹ್ವಾನವನ್ನು ಸ್ವೀಕರಿಸುವೆ. ಮೊದಲನೆಯದಾಗಿ, ನನ್ನನ್ನು ಒಂದು ಪಲ್ಲಕ್ಕಿಯಲ್ಲಿ ಕರೆದೊಯ್ಯಬೇಕು. ಪಲ್ಲಕ್ಕಿಯ ಸುತ್ತ ನಿಮ್ಮ ಸೈನಿಕರು ವೇದಘೋಷವನ್ನು ಮಾಡುತ್ತಾ ನನ್ನನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯಬೇಕು. ಈ ರೀತಿಯಾಗಿ ನನ್ನನ್ನು ಆಹ್ವಾನಿಸಿದರೆ ಮಾತ್ರ ನಾನು ಬರುವೆ. ಇಂತಿ ನಾಥ ಮುನಿಗಳ ಮೊಮ್ಮಗ ಹಾಗೂ ಭಾಷ್ಯಾಚಾರ್ಯರ ಶಿಷ್ಯ ಯಮುನಾ. ಇದೇನಿದು ಮಹಾರಾಜ? ಪುಟ್ಟ ಬಾಲಕನಿಗೆ ಇಷ್ಟೊಂದು ದರ್ಪವೇ? ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆಯ ಮೂಲಕ ಕರೆತರಬೇಕೆ? ಮಹಾರಾಜ, ಇದೆಲ್ಲ ಕೇಳುವುದರ ಮೂಲಕ ಆ ಬಾಲಕ ನಿಮಗೆ ಅಗೌರವವನ್ನು ತರುತ್ತಿದ್ದಾನೆ ಅಲ್ಲವೇ? ಇರಲಿ ಪಂಡಿತರೆ, ಇದರಲ್ಲಿ ಯಾವ ಅಗೌರವವೂ ಇಲ್ಲ. ಬ್ರಾಹ್ಮಣರನ್ನು ಎಲ್ಲಾ ರೀತಿಯಲ್ಲಿ ಸತ್ಕಾರ ಮಾಡುವುದೇ ಕ್ಷತ್ರಿಯರ ಧರ್ಮ. ದೂತರೆ, ಆ ಬಾಲಕನು ಕೇಳಿರುವ ಎಲ್ಲಾ ಸೌಕರ್ಯವನ್ನು ನೀಡಿ ಸಕಲ ಮರ್ಯಾದೆಯಿಂದ ಆತನನ್ನು ಈಗಲೇ ಕರೆತನ್ನಿ. ಮಹಾರಾಜ. ಬರಲಿ ಬರಲಿ. ಹೇಗೆ ಆನೆಯು ಕಬ್ಬಿನ ಜಲ್ಲೆಯನ್ನು ಮುರಿಯುವುದೋ ಹಾಗೆ ಆ ಬಾಲಕನ ದರ್ಪವನ್ನು ಮುರಿದು ತಕ್ಕ ಪಾಠ ಕಲಿಸುವೆ. ಬಾಲಕ ಯಮುನನು ವಿಧಿಸಿದ ಷರತ್ತುಗಳನ್ನು ಪೂರ್ಣಗೊಳಿಸಲು ಒಪ್ಪಿಗೆಯನ್ನು ನೀಡುತ್ತಾ ಪಾಂಡ್ಯ ಅರಸರು ಸಕಲ ಮರ್ಯಾದೆಯಿಂದ ಯಮುನನನ್ನು ಆಸ್ಥಾನಕ್ಕೆ ಕರೆತರಲು ಆದೇಶವನ್ನು ನೀಡಿದರು. ಈ ಬೆಳವಣಿಗೆಗಳನ್ನು ಅರಿತ ಭಾಷ್ಯಾಚಾರ್ಯರು
ಮೆರವಣಿಗೆಯ ಮೂಲಕ ಬರುತ್ತಿದ್ದ ಯಮುನನನ್ನು ದಾರಿ ಮಧ್ಯೆ ಭೇಟಿ ಮಾಡಿದಾಗ ಹೀಗಾಯಿತು. गोविंद बोलो हरि गोपाल बोलो, गोविंद बोलो हरि गोपाल बोलो, राधा रमण हरि गोपाल बोलो, राधा रमण हरि गोपाल बोलो, गोविंद बोलो हरि गोपाल बोलो, गोविंद बोलो हरि गोपाल बोलो, गोविंद बोलो हरि गोपाल बोलो, राधा रमण हरि गोपाल बोलो, राधा रमण हरि गोपाल बोलो, गोविंद बोलो हरि गोपाल बोलो. ಯಮುನಾ, ಏನಿದೆಲ್ಲ? ಗುರುಗಳಿಗೆ ವಂದಿಸುವೆನು. ನಾನು ಕೇಳಿರುವುದಲ್ಲ ನಿಜವೇ ಯಮುನಾ? ನೀನು ಕೋಲಾಹಲನನ್ನು ಎದುರಿಸಲು ಹೋಗುತ್ತಿರುವೆಯಾ? ಹೌದು ಗುರುವರ್ಯ, ತಾವು ಕೇಳಿರುವುದೆಲ್ಲ ನಿಜ. ಇದಕ್ಕೆ ನಿಮ್ಮ ಅಪ್ಪಣೆ ಮತ್ತು ಆಶೀರ್ವಾದ ನೀಡಿ ನನಗೆ ಕಳುಹಿಸಿಕೊಡಿ. ಯಮುನಾ, ನೀನು ನನ್ನ ಶಿಷ್ಯನಾಗಿ ಆಡಂಬರದಿಂದ ಆ ಸ್ಥಾನಕ್ಕೆ ಹೋಗುವ ಅವಶ್ಯವೇನಿತ್ತು? ಇದೆಲ್ಲ ಬರೀ ತೋರ್ಪಡಿಕೆ ಅನಿಸುವುದಿಲ್ಲವೇ? ಅನ್ಯತಾ ಭಾವಿಸದಿರಿ ಗುರುದೇವ. ಈ ಕೋಲಾಹಲನ ದಿಗ್ವಿಜಯ ಪಂಡಿತನೆಂಬ ದರ್ಪವನ್ನು ಮುರಿಯಲು ಹಾಗೂ ನಿಮ್ಮ ಮತ್ತು ನನ್ನ ತಾತನವರಾದ ನಾಥಮುನಿಗಳ ಪ್ರತಿಷ್ಠೆಯನ್ನು ಹೆಚ್ಚುಗೊಳಿಸಲು ನಾನು ಹೀಗೆ ಮಾಡಬೇಕಾಯಿತು. ಈ ಎಲ್ಲ ಗೌರವವು ನನಗಲ್ಲ ಗುರುದೇವ, ಇವೆಲ್ಲವೂ ನಿಮಗೆ ಸಲ್ಲುತ್ತದೆ. ಆಚಾರ್ಯ, ಆಚಾರ್ಯ, ದಯಮಾಡಿ ಯಮುನಾ ಅವರನ್ನು ತಡೆಯಬೇಡಿ. ಆ ಕೋಲಾಹಲನು ತನ್ನ ದರ್ಪದಿಂದ ನಮಗೆಲ್ಲರಿಗೂ ಅತೀವಾದ ದುಃಖವನ್ನು ಕೊಟ್ಟಿದ್ದಾನೆ. ಈ ದುಃಖದಿಂದ ನಮ್ಮನ್ನು ಪಾರು ಮಾಡಲು ಹಾಗೂ ಕೋಲಾಹಲನ ಸವಾಲನ್ನು ಎದುರಿಸಲು ನಿಮ್ಮ ಯಮುನಾ ಒಬ್ಬರೇ ಸರಿಯಾದ ಎದುರಾಳಿ. ದಯಮಾಡಿ ಅವರನ್ನು ತಡೆಯಬೇಡಿ, ಅವರನ್ನು ತಡೆಯಬೇಡಿ. ದಯಮಾಡಿ ಅವರನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಇದರಿಂದ ನಿಮ್ಮ ಹಾಗೂ ನಾಥ ಮುನಿಗಳ ಕೀರ್ತಿಯು ಗಗನಕ್ಕೇರುತ್ತದೆ. ಕೀರ್ತಿಯು ಗಗನಕ್ಕೇರುತ್ತದೆ, ಕೀರ್ತಿಯು ಗಗನಕ್ಕೇರುತ್ತದೆ. ಆಗಲಿ, ನಿಮ್ಮೆಲ್ಲರ ಇಚ್ಛೆಯು ಇದೇ ಆಗಿದ್ದಲ್ಲಿ ಹಾಗೇ ಆಗಲಿ. ಯಮುನಾ, ಯಮುನಾ, ಹೋಗಿ ಬಾ, ನಿನಗೆ ವಿಜಯವಾಗಲಿ. ತಥಾಸ್ತು. ಹೀಗೆ ತನ್ನ ಗುರುಗಳಾದ ಭಾಷ್ಯಾಚಾರ್ಯರಿಂದ ಆಶೀರ್ವಾದವನ್ನು ಪಡೆದು ಬಾಲಕ ಯಮುನಾ ಪಲ್ಲಕ್ಕಿಯ ಮೇಲೆ ಕುಳಿತು ಮೆರವಣಿಗೆಯ ಮೂಲಕ ಅರಸನ ಆಸ್ಥಾನದ ದಾರಿ ಹಿಡಿದನು. ಆಗ ಆಸ್ಥಾನದಲ್ಲಿ ಪಾಂಡ್ಯದ ಅರಸ, ಅವನ ಮಹಾರಾಣಿ ಹಾಗೂ ಕೋಲಾಹಲ ಪಂಡಿತರು ಆಸೀನರಿದ್ದು ಈ ಮೆರವಣಿಗೆಯನ್ನು ವೀಕ್ಷಿಸಿದರು. ಆಗ ಮಹಾರಾಜ, ನೋಡಿ, ನನ್ನನ್ನು ಎದುರಿಸಲು ಆ ಬಾಲಕನು ಆಸ್ಥಾನಕ್ಕೆ ಒಂದು ಪಲ್ಲಕ್ಕಿಯಲ್ಲಿ ಬರುತ್ತಿರುವನು. ಅವನ ದರ್ಪವನ್ನು ಗಮನಿಸಿ. ವಿದ್ಯೆಗೆ ಬೇಕಾಗಿರುವುದು ವಿನಯ, ಆಡಂಬರವಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಮಹಾರಾಜ. ಸಾಕು, ನಿಲ್ಲಿಸಿ. ಅವರನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಣಿಯವರಿಗೂ ಜಯವಾಗಲಿ. ಕೋಲಾಹಲ ಪಂಡಿತರಿಗೆ ನನ್ನ ವಂದನೆಗಳು. ಓ, ನೀನೇ ಏನು ನನ್ನೊಡನೆ ಸೆಣಸಾಡಲು ಬಂದಿರುವ
ಮೂರ್ಖ ಬಾಲಕ. ನೀನು ಒಬ್ಬ ಪುಟ್ಟ ಬಾಲಕ, ಏನೂ ತಿಳಿಯದವ. ಈ ದೊಡ್ಡ ಮೇಧಾವಿಯೊಡನೆ ಸೆಣಸಾಡುವುದೇ? ಪಂಡಿತರೇ, ಸೆಣಸಾಡಲು ಗಾತ್ರ ಮುಖ್ಯವಲ್ಲ, ವಿದ್ಯೆ ಬುದ್ಧಿ ಮುಖ್ಯ. ಬರೀ ಗಾತ್ರದಿಂದ ಒಬ್ಬರ ವಿದ್ಯೆಯನ್ನು ಅಳೆಯುವುದಾದರೆ ನಿಮಗಿಂತ ಕೋಣದ ಗಾತ್ರವೇ ದೊಡ್ಡದಾಗಿದೆ. ಹಾಗಿದ್ದರೆ ಕೋಣವು ನಿಮಗಿಂತ ದೊಡ್ಡ ಪಂಡಿತ ಅಲ್ಲವೇ? ಎಲ್ಲವೋ ಮೂರ್ಖ, ನಿಲ್ಲಿಸು ನಿನ್ನ ಅವಿವೇಕದ ಮಾತನ್ನು. ನಿನ್ನಂತಹ ಮೂರ್ಖನೊಡನೆ ನಾನು ವಾಗ್ವಾದ ಮಾಡಬೇಕೆ? ನಿನಗೂ ಒಂದು ಕತ್ತೆಗೂ ಇರುವ ಅಂತರವೇನು? ನನಗೂ ಕತ್ತೆಗೂ ಬರೀ 3 ಹೆಜ್ಜೆ ಅಂತರ ಅಷ್ಟೇ ಪಂಡಿತರೇ. ಏನು ಏನು ಹೇಳುತ್ತಿರುವೆ? ನಾನು ಪಂಡಿತರೇ, ನೀವು ಕತ್ತೆಯಂತೆ. ಇಂದು ಕೋಲಾಹಲನಿಗೆ ತಕ್ಕ ಪ್ರತಿದ್ವಂದಿಯು ಸಿಕ್ಕಂತಾಯಿತು. ಏನು ಹೇಳುತ್ತಿರುವೆ ರಾಣಿ? ಕೋಲಾಹಲನು ಜಗತ್ತಿನ ಎಲ್ಲಾ ದಿಕ್ಕಿನಲ್ಲೂ ಜಯಗಳಿಸಿ ಬಂದಿದ್ದಾರೆ. ಹೇಗೆ ಒಂದು ಬೆಕ್ಕು ಇಲಿಯ ಮರಿಯನ್ನು ಆಟವಾಡಿಸುತ್ತಾ ವಿನಾಶ ಮಾಡುತ್ತದೆಯೋ ಹಾಗೆಯೇ ಕೋಲಾಹಲನು ಈ ಪುಟ್ಟ ಬಾಲಕನನ್ನು ಮುಗಿಸಿ ಬಿಡುವನು. ನೋಡುತ್ತಿರು. ಹೇಗೆ ಬೆಂಕಿಯ ಕಿಡಿಯು ದೊಡ್ಡ ಪರ್ವತದಂತಹ ಬಟ್ಟೆಯ ರಾಶಿಯನ್ನು ಸುಟ್ಟು ಬೂದಿ ಮಾಡುವುದೋ ಹಾಗೆಯೇ ಈ ಪುಟ್ಟ ಬಾಲಕನು ಆ ಕೋಲಾಹಲನ ಪರ್ವತದಂತಹ ಗರ್ವವನ್ನು ಸುಟ್ಟು ಬೂದಿ ಮಾಡುವನು. ನೀನು ಹೇಳುತ್ತಿರುವ ಮಾತುಗಳು ಕೇಳಲು ಚೆನ್ನಾಗಿದ್ದರೂ ಅದೆಲ್ಲ ಅಸಾಧ್ಯ ರಾಣಿ. ನಿನಗೆ ಈ ಬಾಲಕನ ಮೇಲೆ ಅಷ್ಟೊಂದು ನಂಬಿಕೆ ಇದ್ದರೆ ನೀನು ಏನಾದರೂ ಪಂದ್ಯವನ್ನು ಕಟ್ಟು. ಪಂದ್ಯ ಕಟ್ಟಬೇಕೇ? ಸರಿ ಮಹಾರಾಜ, ಕೋಲಾಹಲನು ಈ ಬಾಲಕನನ್ನು ಸೋಲಿಸಿದರೆ ನಾನು ಈ ಮಹಾರಾಣಿ ಪಟ್ಟವನ್ನು ತ್ಯಜಿಸಿ ನಿಮ್ಮ ದಾಸಿಯಾಗುವೆ. ಹಾಗೇನು? ಅಂತಹ ದೊಡ್ಡ ಪಂದ್ಯವೇ? ಆಗಿದ್ದರೆ ಇದಕ್ಕೆ ಸಮನಾಗಿ ನಾನೂ ಒಂದು ಪಂದ್ಯವನ್ನು ಕಟ್ಟುವೆ. ಈ ಬಾಲಕನು ಕೋಲಾಹಲನನ್ನು ವಾಗ್ವಾದದಲ್ಲಿ ಸೋಲಿಸಿದರೆ ನನ್ನ ರಾಜ್ಯದ ಅರ್ಧ ಭಾಗವನ್ನು ಈ ಬಾಲಕನಿಗೆ ಕೊಟ್ಟು ಅವನನ್ನು ರಾಜನನ್ನಾಗಿ ಮಾಡುವೆ. ಓ, ಶುರುವಾಗಲಿ, ವಾಗ್ವಾದವು ಶುರುವಾಗಲಿ. ಪಂಡಿತರೇ, ತಾವು ಹಿರಿಯರಾದ್ದರಿಂದ ನೀವು ಮೊದಲು ಪ್ರಶ್ನೆಯನ್ನು ಕೇಳಿ. ಕೋಲಾಹಲನು ಸಂಸ್ಕೃತ ವ್ಯಾಕರಣದ ಅನೇಕ ಪ್ರಶ್ನೆಗಳನ್ನು ಯಮುನನಿಗೆ ಕೇಳಿದನು. ಎಲ್ಲ ಪ್ರಶ್ನೆಗಳಿಗೆ ಯಮುನನು ಸುಲಭವಾಗಿ ಉತ್ತರವನ್ನು ನೀಡಿ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದನು. ನಂತರ ಕೋಲಾಹಲನು ಬಹಳ ಕಠಿಣವಾದ ಪ್ರಶ್ನೆಗಳನ್ನು ಕೇಳಿದಾಗಲೂ ಸಹ ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸುವಂತೆ ಯಮುನಾ ಉತ್ತರಿಸಿದನು. ಇದೇನಿದು ಪಂಡಿತರೇ? ನಾನು ಬಾಲಕನೆಂದು ಭಾವಿಸಿ ಸುಲಭವಾದ ಪ್ರಶ್ನೆಗಳನ್ನು ಕೇಳುತ್ತಿರುವಿರಾ? ನಿಮ್ಮ ಪಾಂಡಿತ್ಯಕ್ಕೆ ತಕ್ಕಂತಹ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಪರೀಕ್ಷಿಸಿ. ನಾನು ಕೇಳುವುದು ಇನ್ನೂ ಇದ್ದೇ ಇದೆ. ಈಗ ನಿನಗೆ ಅವಕಾಶವನ್ನು ನೀಡುವೆ. ನೀನು ನನ್ನನ್ನು ಪ್ರಶ್ನಿಸಿ ನನ್ನ ಪಾಂಡಿತ್ಯವೇನೆಂದು ತಿಳಿದು ಬೆರಗಾಗುವೆ. ಹಾಗೇ ಆಗಲಿ ಪಂಡಿತರೇ. ನಾನು ನಿಮ್ಮ ಮುಂದೆ ಬರೀ 3 ಪ್ರತಿಪಾದನೆಗಳನ್ನು ಪ್ರಸ್ತಾಪಿಸುವೆ. ಅವುಗಳನ್ನು ತಾವು ಸುಳ್ಳೆಂದು ನಿರೂಪಿಸುವುದಾದರೆ ನಾನು ಸೋಲನ್ನು ಒಪ್ಪಿಕೊಳ್ಳುವೆ. ಇಲ್ಲವಾದಲ್ಲಿ ತಾವು... ಸಾಕು, ನಿಲ್ಲಿಸು. ಹಾಗೆಂದೂ ಆಗದು. ಏನು ಪ್ರಸ್ತಾಪಿಸಬೇಕೆಂದಿರುವೆಯೋ ಬೇಗನೆ ಹೇಳು. ಪಂಡಿತರೇ, ನನ್ನ ಮೊದಲನೆಯ ಪ್ರತಿಪಾದನೆ ಏನೆಂದರೆ ನಿಮ್ಮ ತಾಯಿಯು ಬಂಜೆ ಅಲ್ಲ. ಇದನ್ನು ಸುಳ್ಳೆಂದು ನಿರೂಪಿಸಿ. ನನ್ನ ತಾಯಿಯು ಬಂಜೆ ಎಂದು ಹೇಗೆ ತಾನೇ ನಿರೂಪಿಸಲಿ? ನಾನು ಅವಳ ಹೊಟ್ಟೆಯಿಂದಲೇ ಹುಟ್ಟಿರುವೆನಲ್ಲವೇ? ಇದನ್ನು ಸುಳ್ಳೆಂದು ಹೇಗೆ ನಿರೂಪಿಸಲಿ? ಏನಾಯಿತು ಪಂಡಿತರೇ? ಇರಲಿ, ನನ್ನ 2ನೇ ಪ್ರತಿಪಾದನೆಯನ್ನು ಕೇಳಿ. ನಮ್ಮ ಪಾಂಡ್ಯ ರಾಜರು ಬಹಳ ಧರ್ಮಿಷ್ಠರು. ಇದನ್ನು ಸತ್ಯವಲ್ಲವೆಂದು ನಿರೂಪಿಸುವಿರಾ? ಪಂಡಿತರೇ, ಮಹಾರಾಜರ ಮುಂದೆಯೇ ಅವರು ಧರ್ಮಿಷ್ಠರಲ್ಲವೆಂದು ಹೇಗೆ ತಾನೇ ನಿರೂಪಿಸುವಿರಿ? ನನಗೇನೋ ಈ ವಾಗ್ವಾದವು ಸರಿಸಮಾನರ ಮಧ್ಯೆ
ನೆಡುತ್ತಿಲ್ಲವೆಂದು ಅನಿಸುತ್ತಿದೆ. ಇದನ್ನು ಇಲ್ಲಿಯೇ ನಿಲ್ಲಿಸುವುದು ಸೂಕ್ತವೆನಿಸುತ್ತದೆ. ಏನು ಹೇಳುವಿರಿ ಪಂಡಿತರೇ? ಪಂಡಿತರೇ, ಚಿಂತಿಸುತ್ತಿರುವಿರಾ? ಇರಲಿ, ನನ್ನ ಮೂರನೆಯ ಪ್ರತಿಪಾದನೆಯನ್ನು ಕೇಳಿ ನಂತರ ಉತ್ತರಿಸಿ. ಅದೇನೆಂದರೆ, ಪಾಂಡ್ಯ ಅರಸನ ರಾಣಿಯು ಸತಿ ಸಾವಿತ್ರಿಯಂತೆ ಬಹಳ ಪತಿವ್ರತೆಯು ಹಾಗೂ ನಿಷ್ಠಾವಂತಳು. ಈ ಪ್ರತಿಪಾದನೆಯನ್ನು ನೀವು ಖಂಡಿತವಾಗಿಯೂ ಸುಳ್ಳೆಂದು ನಿರೂಪಿಸಬಹುದು ಅಲ್ಲವೇ ಪಂಡಿತರೇ? ಅವಿವೇಕಿಯೇ, ಏನನ್ನು ಪ್ರಸ್ತಾಪಿಸುತ್ತಿರುವೆ? ಯಾವ ವ್ಯಕ್ತಿಯು ತನ್ನ ರಾಜನು ಧರ್ಮಿಷ್ಠನಲ್ಲವೆಂಬುದನ್ನು ಅಥವಾ ಮಹಾರಾಣಿಯು ಪತಿವ್ರತೆ ಅಲ್ಲ ಎಂಬುದನ್ನು ಹೇಗೆ ತಾನೇ ಹೇಳಲು ಸಾಧ್ಯ? ಇಂತಹ ಪ್ರತಿಪಾದನೆ ಮಂಡಿಸಿದ್ದಕ್ಕಾಗಿ ನಿನ್ನ ಬಾಯಿಗೆ ಹುಳ ಬೀಳಲಿ. ನೀನು ನರಕಕ್ಕೆ ಹೋಗುವೆ, ತಿಳಿಯಿತೆ? ಪ್ರತಿಪಾದನೆಗಳನ್ನು ಅಸತ್ಯವೆಂದು ನಿರೂಪಿಸಲಾಗದೆ ಇಂತಹ ಹುಸಿ ಮಾತುಗಳನ್ನು ಮಾತನಾಡುತ್ತಿರುವಿರಾ? ಅಥವಾ ಈ ಸಮಯದಲ್ಲಿ ಮೌನವೇ? ಯಮುನಾ, ನಾನು ಮೌನದಿಂದಿರುವುದರಿಂದ ನಾನು ಸೋತೆನೆಂದು ಎಂದಿಗೂ ಪರಿಗಣಿಸಬೇಡ. ನಿನ್ನ ಮಾತುಗಳನ್ನು ನೀನೇ ಸುಳ್ಳೆಂದು ನಿರೂಪಿಸು, ನೋಡೋಣ. ಇಲ್ಲವಾದರೆ ಗಲ್ಲು ಶಿಕ್ಷೆಗೆ ತಯಾರಾಗು. ಯಾಕೆಂದರೆ ನೀನು ನುಡಿದಿರುವ ಮಾತುಗಳು ಮಹಾರಾಜರಿಗೂ ಹಾಗೂ ಮಹಾರಾಣಿಯವರಿಗೂ ದ್ರೋಹ ಮಾಡಿದಂತಾಗುತ್ತದೆ. ಏನು? ಜಯಶಾಲಿಯಾಗಿರುವ ಯಮುನಾ ಅವರಿಗೆ ಗಲ್ಲು ಶಿಕ್ಷೆಯೇ? ಮಹಾರಾಜ, ಇದು ಸರಿಯಲ್ಲ. ಸೋದಿರುವುದು ಕೋಲಾಹಲ. ಇವನಿಗೆ ಗಲ್ಲು ಶಿಕ್ಷೆ ಆಗಬೇಕೇ ಹೊರತು ಯಮುನಾ ಅವರಿಗಲ್ಲ. ಹೌದು ಹೌದು, ಕೋಲಾಹಲನು ಸೋದಿರುವನು, ಕೋಲಾಹಲನು ಸೋದಿರುವನು. ನಿಲ್ಲಿಸಿ. ಕೋಲಾಹಲ ಪಂಡಿತರು ಈ ಬಾಲಕನ ಪ್ರಶ್ನೆಗಳಿಗೆ ಉತ್ತರಿಸಬೇಕೆ? ಅವರ ಘನತೆ ಗೌರವ ಎಂತಹದ್ದು? ಈ ಬಾಲಕನು ಮೂರ್ಖ. ಇವನ ಪ್ರಶ್ನೆಗಳು ಸಹ ಮೂರ್ಖತನವೇ. ಕೋಲಾಹಲ ಪಂಡಿತರು ರಾಜಮನೆತನದ ಗೌರವಕ್ಕೆ ಧಕ್ಕೆ ಬಾರದೆಂದು ಸುಮ್ಮನಿರುವರು ಅಷ್ಟೇ. ಅವರೇನು ಸೋತಿಲ್ಲ, ಅವರೇನು ಸೋತಿಲ್ಲ. ನಿಲ್ಲಿ ನಿಲ್ಲಿ, ಇಂತಹ ಚರ್ಚೆಗಳು ಏನೂ ಬೇಕಿಲ್ಲ. ಎಲೆ ಯಮುನಾ, ನೀನು ಮಂಡಿಸಿದ ಪ್ರತಿಪಾದನೆಗಳನ್ನು ನೀನೇ ಸುಳ್ಳೆಂದು ನಿರೂಪಿಸಿದರೆ ನಾನು ನನ್ನ ಶಿರಸ್ಸನ್ನು ನಿನ್ನ ಪಾದದಡಿಯಲ್ಲಿಟ್ಟು ನನ್ನ ಸೋಲನ್ನು ಒಪ್ಪಿಕೊಳ್ಳುವೆ. ಇಲ್ಲವಾದಲ್ಲಿ ನೇಣಿನ ಹಗ್ಗವು ನಿನಗಾಗಿ ಕಾಯುತ್ತಿದೆ, ಎಚ್ಚರ. ಪಂಡಿತರೇ, ನನ್ನ ಮಾತುಗಳನ್ನು ಶಾಂತ ಚಿತ್ತದಿಂದ ಕೇಳಿ. ನನ್ನ ಮೊದಲನೇ ಪ್ರತಿಪಾದನೆಯು ನಿಮ್ಮ ತಾಯಿಯು ಬಂಜೆಯಲ್ಲವೆಂಬುದು. ಆದರೆ ಮನು ಸಂಹಿತೆಯ ಪ್ರಕಾರ ಯಾವುದೇ ತಾಯಿಯು ಕೇವಲ ಒಂದೇ ಒಂದು ಮಗುವನ್ನು ಹೆತ್ತರೆ ಅವಳನ್ನು ಬಂಜೆಯೆಂದು ಪರಿಗಣಿಸಬೇಕು. ಹಾಗಾಗಿ ಪಂಡಿತರೇ, ನಿಮ್ಮ ತಾಯಿಗೆ ನೀವು ಏಕೈಕ ಪುತ್ರರಾಗಿದ್ದರಿಂದ ನಿಮ್ಮ ತಾಯಿಯನ್ನು ಬಂಜೆಯೆಂದು ಹೇಳಬಹುದು. ಯಮುನಾ, ನಿನ್ನ ವಾಕ್ಯಗಳು ಅದ್ಭುತ. ನಿನ್ನ ಪ್ರಸ್ತಾಪನೆ ಶಾಸ್ತ್ರೋಕ್ತವಾಗಿದೆ. ನೋಡಿದೀರಾ ಮಹಾರಾಜ? ಪಂಡಿತರೇ, ಮಹಾರಾಜರು ಧರ್ಮಿಷ್ಠರೆಂಬುದು ನನ್ನ ಎರಡನೇ ಪ್ರತಿಪಾದನೆ. ಮನು ಸಂಹಿತೆಯಲ್ಲಿ ತಿಳಿಸಿರುವ ಹಾಗೆ ರಾಜರು ತನ್ನ ಪ್ರಜೆಗಳು ಮಾಡುವ ಧರ್ಮ ಕಾರ್ಯಗಳ ಫಲದ ಒಂದು ಭಾಗವನ್ನು ರಾಜನು ಪಡೆದು ಆನಂದಿಸುತ್ತಾನೆ. ಆದರೆ ಅದೇ ಪ್ರಜೆಗಳು ಪಾಪ ಕಾರ್ಯಗಳಲ್ಲಿ ತೊಡಗಿದಾಗ ಅವರ ಪಾಪ ಫಲದ ಒಂದು ಭಾಗವನ್ನು ರಾಜನು ಅನುಭವಿಸಬೇಕಾಗುತ್ತದೆ. ಅದಲ್ಲದೆ ಈ ಕಲಿಯುಗದಲ್ಲಿ ಹೆಚ್ಚು ಜನರು ಬರೀ ಪಾಪ ಕಾರ್ಯಗಳಲ್ಲಿ ತೊಡಗಿರುವಾಗ ರಾಜರು ಎಷ್ಟೇ ಧರ್ಮಿಷ್ಠನಾದರೂ ಅವನು ಪ್ರಜೆಗಳ ಪಾಪ ಫಲದ ಹೊರೆಯನ್ನು ಹೊರಬೇಕಾಗುತ್ತದೆ. ಹಾಗಾಗಿ ರಾಜನು ಧರ್ಮಿಷ್ಠನಲ್ಲವೆಂದು ಪರಿಗಣಿಸಬಹುದು. ಹಾ, ಎಂತಹ ತಿಳುವಳಿಕೆ! ಇವನು ಶಾಸ್ತ್ರವನ್ನೆಲ್ಲ ಅರೆದು ಕುಡಿದಂತಿದೆ. ಬಲೆ ಬಲೆ ಯಮುನಾ, ಬಲೆ. ಮೆಚ್ಚಿದೆ ನಿನ್ನ ಉತ್ತರವನ್ನ. ಮೂರನೆಯ ಪ್ರಸ್ತಾಪನೆ ಮಹಾರಾಣಿಯ ಬಗ್ಗೆ ಇತ್ತಲ್ಲವೇ? ಅದನ್ನು ವಿವರವಾಗಿ ತಿಳಿಸು. ಆಗಲಿ ಮಹಾರಾಜ. ನನ್ನ ಮೂರನೆಯ ಪ್ರತಿಪಾದನೆಯು ನಮ್ಮ ಮಹಾರಾಣಿಯು ಸತಿ ಸಾವಿತ್ರಿಯಂತೆ ಪತಿವ್ರತೆಯು ಹಾಗೂ ನಿಷ್ಠಾವಂತಳೆಂದು ಹೇಳಿದ್ದೆ.
ಆದರೆ ಮನು ಸಂಹಿತೆಯ ಪ್ರಕಾರ ಒಬ್ಬ ರಾಜನು ಅಷ್ಟದಿಕ್ಪಾಲಕರಾದ ಅಗ್ನಿ, ವಾಯು, ಸೂರ್ಯ, ಚಂದ್ರ, ಯಮ, ಕುಬೇರ, ವರುಣ ಮತ್ತು ಇಂದ್ರ ಇವರೆಲ್ಲರ ಪ್ರತಿನಿಧಿಯಾಗಿರುತ್ತಾನೆ. ಹಾಗಾಗಿ ರಾಣಿಯು ಬರೀ ರಾಜನಿಗಲ್ಲದೆ ಈ ಅಷ್ಟದಿಕ್ಪಾಲಕರಿಗೂ ವಿವಾಹಿತಳಾಗಿರುತ್ತಾಳೆ. ಹೀಗಿರುವಾಗ ರಾಣಿಯನ್ನು ಪತಿವ್ರತೆ ಎಂದು ಹೇಗೆ ತಾನೇ ಪರಿಗಣಿಸಲಾಗುತ್ತದೆ? ನಾನು ಹೇಳಿರುವ ಈ ವಾಕ್ಯಗಳು ತಪ್ಪಿದ್ದಲ್ಲಿ ಅಥವಾ ಯಾರಿಗಾದರೂ ನೋವು ಉಂಟಾಗಿದ್ದಲ್ಲಿ ನನ್ನನ್ನು ದಯಮಾಡಿ ಕ್ಷಮಿಸಿ. ಆಳವಂದಾರ್, ಆಳವಂದಾರ್, ಈ ಬಾಲಕನು ಆಳುವುದಕ್ಕಾಗಿಯೇ ಬಂದಿರುವನು. ಮಹಾರಾಜ, ಈಗ ನಿಮ್ಮ ಮಾತನ್ನು ಪೂರೈಸಿ. ನೆರವೇರಿಸುತ್ತೇನೆ ಮಹಾರಾಣಿ. ದೂತರೆ, ಕಿರೀಟವನ್ನು ತೆಗೆದುಕೊಂಡು ಬನ್ನಿ. ನಾನು ಈಗಿಂದೀಗಲೇ ನನ್ನ ಅರ್ಧ ರಾಜ್ಯವನ್ನು ಇವನಿಗೆ ನೀಡಿ ಪಟ್ಟಾಭಿಷೇಕ ಮಾಡುವೆ. ರಾಜಾಧಿರಾಜಾಯ ಪ್ರಸಸ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ತಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತೋ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯಮುನಾ, ಈ ಕೋಲಾಹಲನು ನಿನ್ನ ಕೈಯಲ್ಲಿ ಸೋಲನ್ನು ಅನುಭವಿಸಿ ಶಿಕ್ಷೆಗೆ ಅರ್ಹನಾಗಿದ್ದಾನೆ. ಈಗ ಯಾವ ಶಿಕ್ಷೆ ನೀಡಬೇಕೆಂದು ನೀನೇ ತಿಳಿಸು. ಮನ್ನಿಸಿ ಮಹಾರಾಜ, ಮನ್ನಿಸಿ. ನನ್ನನ್ನು ದಯಮಾಡಿ ಮನ್ನಿಸಿ. ನನ್ನ ದರ್ಪವು ನನ್ನ ಕಣ್ಣುಗಳನ್ನು ಮುಚ್ಚಿತ್ತು. ನಿಮ್ಮ ಕೃಪೆಯಿಂದ ನನ್ನ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದಿರಿ. ನನ್ನ ತಪ್ಪುಗಳನ್ನು ಮನ್ನಿಸಿ. ನಿಮ್ಮ ಕೃಪೆ ಸದಾ ನನ್ನ ಮೇಲಿರಲಿ. ಪಂಡಿತರೇ, ತಾವು ಜ್ಞಾನಿಗಳು, ನಾನು ನಿಮ್ಮ ಮುಂದೆ ಚಿಕ್ಕವನು. ನನ್ನಲ್ಲಿ ಕ್ಷಮೆ ಬೇಡುವುದೇ? ಯಮುನಾ, ವಿದ್ಯೆಗೆ ಚಿಕ್ಕವನೂ ದೊಡ್ಡವನು ಎಂಬ ಭೇದವಿಲ್ಲ. ಪಂಡಿತರೇ, ಒಂದು ಸತ್ಯ ಸಂಗತಿಯನ್ನು ತಮಗೆ ತಿಳಿಸುವೆ, ಕೇಳಿ. ನಾನು ಎಂದರೆ ಅಹಂಕಾರ, ನನ್ನಿಂದ ಎಂದರೆ ದುರಹಂಕಾರ, ಎಲ್ಲವೂ ಆ ಪರಮಾತ್ಮನಿಂದಲೇ ಎಂದರೆ ಸಾಕ್ಷಾತ್ಕಾರ. ತಾವು ಹಿರಿಯರು, ಜ್ಞಾನದಿಂದ ವಿದ್ಯೆಯು ಬೆಳೆಯಬೇಕೇ ಹೊರತು ಅಜ್ಞಾನದ ದರ್ಪವಲ್ಲ. ತಾವು ಈಗಿಂದೀಗಲೇ ಪರಮ ಪವಿತ್ರನಾದ ವಾಸುದೇವನ ಸೇವೆಯಲ್ಲಿ ತೊಡಗಿದರೆ ಇನ್ನೆಂದೂ ನಿಮ್ಮನ್ನು ಈ ದರ್ಪವು ಆವರಿಸಲಾರದು. ಧನ್ಯನಾದೆ, ಧನ್ಯನಾದೆ. ಯಮುನಾ, ನಿಮಗೆ ಜಯವಾಗಲಿ, ನಿಮಗೆ ಜಯವಾಗಲಿ. ದಿಗ್ವಿಜಯ ಪಂಡಿತನೆಂಬ ಅಹಂಕಾರದಿಂದ ಮೆರೆಯುತ್ತಿದ್ದ ಕೋಲಾಹಲನ ಗರ್ವವನ್ನು ಭಂಗ ಮಾಡಿ ಪಾಂಡ್ಯ ಅರಸನು ನೀಡಿದ ಅರ್ಧ ರಾಜ್ಯವನ್ನು ಸ್ವೀಕರಿಸಿದ ಯಮುನಾ ರಾಜ್ಯವನ್ನು ಆಳಲು ಪ್ರಾರಂಭಿಸಿದನು. ಕಾಲ ಉರುಳುತ್ತಾ ಬಂತು. ಯಮುನ ಈಗ ಮಹಾರಾಜ, ರಾಜಾದಿರಾಜ. ಆದರೆ ರಾಜ್ಯದಾಹ, ಐಶ್ವರ್ಯದಾಹದಿಂದ ಸದಾಚಾರಿಯಾಗಿದ್ದ ಯಮುನನು ಅನಾಚಾರದೆಡೆಗೆ ಎಡವಿದನು. ಈ ವಿಷಯವನ್ನು ತಿಳಿದ ಯಮುನನ ತಾತನವರಾದ ನಾಥ ಮುನಿಗಳ ಹೃದಯವು ಕಲಕಿತು. ಇಂತಹ ದುಃಖದ ಮಡಿಲಲ್ಲಿದ್ದಾಗ ಒಂದು ದಿನ ಹೀಗಾಯಿತು. ರಾಮಮಿಶ್ರ, ರಾಮಮಿಶ್ರ, ಬಾಯಿಲೆ. ಗುರುಗಳಿಗೆ ವಂದಿಸುವೆನು. ನನ್ನನ್ನು ಕರೆದಿರಾ ಗುರುವರ್ಯ? ನನ್ನಿಂದ ಯಾವುದಾದರೂ ಸೇವೆಯಾಗಬೇಕಿತ್ತೆ? ರಾಮಮಿಶ್ರ, ನನ್ನ ಅಂತಿಮ ದಿನಗಳು ಸಮೀಪಿಸುತ್ತಿದೆ. ನಾನು ಬಹಳ ಬೇಗನೆ ನನ್ನ ದೇಹವನ್ನು ತ್ಯಜಿಸಲಿರುವೆ. ಏನು ಹೇಳುತ್ತಿರುವಿರಿ ಗುರುವರ್ಯ? ಹೌದು ರಾಮಮಿಶ್ರ, ನನ್ನ ಈ ಅಂತಿಮ ದಿನಗಳಲ್ಲಿ ಒಂದೇ ಒಂದು ಚಿಂತೆಯು ಸದಾ ಕಾಡುತ್ತಿದೆ. ಅದನ್ನು ಹೋಗಲಾಡಿಸಲು ನೀನು ಸಹಾಯ ಮಾಡಬೇಕು. ನನ್ನಿಂದ ಸಹಾಯವೇ? ನಾನು ನಿಮ್ಮ ಸೇವಕ. ಅದೇನೆಂದು ಆದೇಶಿಸಿ ಗುರುದೇವ. ರಾಮಮಿಶ್ರ,
ನಿನಗೆ ತಿಳಿದಂತೆಯೇ ನನ್ನ ಮೊಮ್ಮಗನಾದ ಯಮುನ ಬಾಲ್ಯದಲ್ಲಿ ಶ್ರೀಕೃಷ್ಣನ ಭಕ್ತನಾಗಿದ್ದನು ಮತ್ತು ಭಾಷ್ಯಾಚಾರ್ಯರ ಶಿಷ್ಯನಾಗಿ ವೇದದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದನು. ಆದರೆ ಈಗ ಆ ಧ್ಯೇಯವನ್ನು ಸಂಪೂರ್ಣವಾಗಿ ಮರೆತು ಸಾಮಾನ್ಯ ರಾಜನಂತೆ ಐಹಿಕ ಸುಖ ಭೋಗಗಳಲ್ಲಿ ತನ್ನನ್ನು ತಾನೇ ಮುಳುಗಿಸಿಕೊಂಡಿದ್ದಾನೆ. ಯಮುನಾನನ್ನು ಈ ಸ್ಥಿತಿಯಿಂದ ಹೊರತಂದು ಅವನಲ್ಲಿದ್ದ ನಿಜವಾದ ಕೃಷ್ಣ ಭಕ್ತಿಯನ್ನು ಮತ್ತೊಮ್ಮೆ ಜಾಗೃತಗೊಳಿಸಬೇಕಾಗಿದೆ. ಇದೇ ನನ್ನ ಕೊನೆಯ ಆಸೆ. ನನಗೆ ನಿನ್ನಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ. ಇದನ್ನು ಪೂರ್ಣಗೊಳಿಸುವೆಯಾ? ಗುರುದೇವ, ನಿಮ್ಮ ಕೃಪೆಯಿಂದ ಖಂಡಿತವಾಗಿಯೂ ನಿಮ್ಮ ಈ ಇಚ್ಛೆಯನ್ನು ಪೂರ್ಣಗೊಳಿಸುವೆ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಹೋಗಿ ಬಾ ರಾಮಮಿಶ್ರ, ಹೋಗಿ ಬಾ. ನಿನಗೆ ವಿಜಯವಾಗಲಿ. ಹೋಗಿ ಬಾ. ನನ್ನ ಗುರುಗಳಾದ ನಾಥ ಮುನಿಗಳ ಕೊನೆಯ ಇಚ್ಛೆಯನ್ನು ನಾನು ಹೇಗೆ ಪೂರೈಸಲಿ? ನಾನೊಬ್ಬ ಬಡ ಬ್ರಾಹ್ಮಣ. ಆ ಸಿರಿವಂತ ರಾಜನಾದ ಯಮುನಾರವರ ಆಸ್ಥಾನವನ್ನು ಪ್ರವೇಶಿಸುವುದು ಕಠಿಣ ಮತ್ತು ಅಸಾಧ್ಯ. ಹೀಗಿರುವಾಗ ಅವನನ್ನು ಭೇಟಿ ಮಾಡಿ ಅವನನ್ನು ಮರಳಿ ಭಗವಂತನ ಭಕ್ತನನ್ನಾಗಿಸುವುದು ಇನ್ನೂ ಕಠಿಣ. ಇದೆಲ್ಲ ಗುರುಗಳ ಕೃಪೆಯಿಂದ ಮಾತ್ರ ಸಾಧ್ಯ. ಇರಲಿ, ಯಾವುದಾದರೂ ಉಪಾಯವನ್ನು ಹುಡುಕಿ ಅವರನ್ನು ಭೇಟಿ ಮಾಡಬೇಕು. ನನ್ನ ಗುರುಗಳ ಇಚ್ಛೆಯನ್ನು ಪೂರ್ಣಗೊಳಿಸಬೇಕು. ಏನು ಮಾಡಲಿ? ಏನು ಮಾಡಲಿ? ಹಾ, ಇದೇ ಸರಿಯಾದ ಉಪಾಯ. ಹಾಗೇ ಮಾಡುವೆ, ಹಾಗೇ ಮಾಡುವೆ. ನಾಥ ಮುನಿಗಳ ಇಚ್ಛೆಯನ್ನು ಈಡೇರಿಸುವ ಸಲುವಾಗಿ ಒಂದು ಉಪಾಯವನ್ನು ಮಾಡುತ್ತಾ ರಾಮಮಿಶ್ರನು ಪಾಂಡ್ಯ ರಾಜ್ಯದ ರಾಜಧಾನಿಯಾದ ಮಧುರೈ ನಗರಕ್ಕೆ ಬಂದನು. ಅದೇ ಸಮಯದಲ್ಲಿ ಮಹಾರಾಜನಾಗಿದ್ದ ಯಮುನ ಲೌಕಿಕ ಸುಖ ಭೋಗಗಳಿಗೆ ವಶನಾಗಿ ತನ್ನ ಜೀವನವನ್ನು ಈ ರೀತಿ ಕಳೆಯುತ್ತಿದ್ದನು. ನಾನು ಪಾಂಡ್ಯ ರಾಜದ ಅರಸ. ನನ್ನ ಬುದ್ಧಿವಂತಿಕೆ ಮತ್ತು ನನ್ನ ಶಕ್ತಿಯಿಂದ ಇಡೀ ಲೋಕವನ್ನೇ ಗೆಲ್ಲಬಲ್ಲೆ. ನನ್ನನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. ನನ್ನ ಸರಿ ಸಮಾನ ಯಾರೂ ಇಲ್ಲ. ಎಲ್ಲಿ ನನ್ನ ಮದಿರೆ? ಎಲ್ಲಿ ನನ್ನ ಮದಿರೆ? ಏಕೆ ನನ್ನ ಪಾತ್ರೆ ಬರಿದಾಗಿದೆಯಲ್ಲ? ಇದು ಎಂದೂ ಬರಿದಾಗಿರಬಾರದು. ತಿಳಿಯಿತೆ? ಯಾರಲ್ಲಿ? ನನ್ನ ಮದಿರೆ ಮುಗಿದು ಹೋಗಿದೆ. ಹೋಗಿ ತಡ ಮಾಡದೆ ನನ್ನ ಮದಿರೆಯನ್ನು ತೆಗೆದುಕೊಂಡು ಬನ್ನಿ. ಮಹಾರಾಜ, ಏಕೆ ಈ ಅಂಜಿಕೆ? ಇದು ರಾಜನ ಆಜ್ಞೆ. ತಿಳಿಯಿತೆ? ಈಗಿಂದೀಗಲೇ ಮದಿರೆಯನ್ನು ತೆಗೆದುಕೊಂಡು ಬನ್ನಿ. ಹೋಗಿ. ನೋಡಿದೆಯಾ ಹೇಗಿದ್ದವರು ಹೀಗಾಗಿರುವರಲ್ಲ? ಹೌದು, ಬಾಲ್ಯದಲ್ಲಿದ್ದಂತಹ ವಿನಮ್ರತೆ, ಬುದ್ಧಿವಂತಿಕೆ, ಒಳ್ಳೆಯ ಗುಣಗಳು ಇವೆಲ್ಲವೂ ಈಗ ಎಲ್ಲಿ ಮರೆಯಾಯಿತು? ಭಕ್ತರಾಗಿದ್ದ ಯಮುನಾ ಅವರು ಎಲ್ಲರನ್ನು ಸನ್ಮಾರ್ಗಕ್ಕೆ ಕರೆದೊಯ್ಯುವುದನ್ನು ಬಿಟ್ಟು ಈ ಅಸತ್ ಮಾರ್ಗಕ್ಕೆ ವಶರಾಗಿದ್ದಾರಲ್ಲ. ಯಾರಿಗೇ ಆಗಲಿ ಘನತೆ, ಗೌರವ, ಅಂತಸ್ತು ಈ ಎಲ್ಲಾ ಸಿರಿತನಗಳು ಜೀವನದಲ್ಲಿ ದೊರೆತಾಗ ಮಾಯೆ ವಶಕ್ಕೆ ತುತ್ತಾಗಿ ಜೀವನದ ನಿಜವಾದ ಧ್ಯೇಯವನ್ನು ಮರೆತು ಹೀಗಾಗುತ್ತಾರೆ. ಮಿತ್ರ, ಹಾಗಿದ್ದರೆ ಇದರಿಂದ ಪಾರಾಗಲು ಮಾರ್ಗವೇ ಇಲ್ಲವೇ? ಏಕೆ ಏಕೆ ತಡ ಮಾಡುತ್ತಿರುವಿರಿ? ನನ್ನ ಮದಿರೆಯು ಮುಗಿದು ಹೋಗಿದೆ. ಹೋಗಿ ಬೇಗ ತನ್ನಿ. ಮಹಾರಾಜ. ನಿಲ್ಲಿ. ಹಾಗೆ ಭಟ್ಟರಿಗೆ ಹೇಳಿ ಊಟದ ವ್ಯವಸ್ಥೆಯನ್ನು ಮಾಡಿ. ಮಹಾರಾಜ.
ಊಟವು ಬಹಳ ಚೆನ್ನಾಗಿದೆ. ಎಲ್ಲವೋ ಭಟ್ಟ, ಇಂದೇಕೆ ನನಗೆ ಇಷ್ಟವಾದ ಸೊಪ್ಪಿನ ಪಲ್ಯ ಸಾರು ಮಾಡಲಿಲ್ಲ? ಮರೆತು ಹೋದೆಯಾ? ಕ್ಷಮಿಸಿ ಪ್ರಭು, ಪ್ರತಿದಿನವೂ ವಿಶೇಷವಾದ ಸೊಪ್ಪನ್ನು ತಂದು ಕೊಡುತ್ತಿದ್ದ ಮಹಾಶಯರು ಇಂದು ಅವರು ಇತ್ತ ಸುಳಿದಿಲ್ಲ. ಹಾಗಾಗಿ ನಿಜವಾಗಿಯೂ ತಮಗೆ ಇಷ್ಟವಾದ ಸೊಪ್ಪಿನ ಪಲ್ಯ ಹಾಗೂ ಸಾರು ಮಾಡಲಾಗಲಿಲ್ಲ. ಭಟ್ಟರೆ, ಹೆಚ್ಚಿಗೆ ಹಣವನ್ನೇನಾದರೂ ಅವರು ಅಪೇಕ್ಷೆ ಪಟ್ಟರೋ? ಇಲ್ಲ ಪ್ರಭು, ಪ್ರತಿದಿನವೂ ಉಚಿತವಾಗಿಯೇ ತಂದು ಕೊಡುತ್ತಿದ್ದರು. ಎಂದೂ ಹಣವನ್ನು ಕೇಳಿದವರಲ್ಲ. ಏನು, ಉಚಿತವಾಗಿಯೇ ತಂದು ಕೊಡುತ್ತಿದ್ದರ? ಅವರ ಹೆಸರೇನು? ಆ ಮಹಾಶಯರು ಎಲ್ಲಿರುವರು? ಪ್ರಭು, ನನಗೊಂದೂ ತಿಳಿಯದು. ಭಟ್ಟರೆ, ಮೊದಲು ಅವರು ಎಲ್ಲಿರುವರೆಂದು ಹುಡುಕಿ ಅವರನ್ನು ನನ್ನ ಬಳಿ ಕರೆತನ್ನಿ. ನನಗೆ ಆ ಸೊಪ್ಪಿನ ಪಲ್ಯ ಸಾರು ಬೇಕೇ ಬೇಕು. ಈಗಿಂದೀಗಲೇ ಆ ಕೆಲಸ ಮಾಡಿ. ಆಗಲಿ ಪ್ರಭು. ಎಂತಹ ಕೆಲಸವಾಯಿತು! ಆ ಮಹಾಶಯರ ಕುಲಗೋತ್ರಗಳನ್ನು ವಿಚಾರಿಸದೆ ತಪ್ಪು ಮಾಡಿಬಿಟ್ಟೆ. ಈಗ ಅವರನ್ನು ಎಲ್ಲಿ ಹುಡುಕಲಿ? ಸ್ವಾಮಿ, ಸ್ವಾಮಿ, ನಿಲ್ಲಿ. ತಮಗಾಗಿಯೇ ಎದುರು ನೋಡುತ್ತಿದ್ದೆ. ಇಂದು ಸೊಪ್ಪನ್ನು ತಂದುಕೊಡಲಿಲ್ಲವೇಕೆ? ಕೆಲಸದ ನಿಮಿತ್ತ ಬರಲಾಗಲಿಲ್ಲ. ನನ್ನಿಂದ ಯಾವುದಾದರೂ ಸಹಾಯವಾಗಬೇಕಿತ್ತೆ? ಸ್ವಾಮಿ, ಮಹಾರಾಜರು ತಾವು ಕೊಡುತ್ತಿದ್ದ ಸೊಪ್ಪಿನಿಂದ ತಯಾರಾದ ಪಲ್ಯ ಹಾಗೂ ಸಾರಿಗಾಗಿ ಹಾತೊರೆಯುತ್ತಿದ್ದಾರೆ. ಮಹಾರಾಜರು ನಿಮ್ಮನ್ನು ಭೇಟಿಯಾಗಬೇಕಂತೆ. ಈಗಲೇ ಮಹಾರಾಜರ ಆಸ್ಥಾನಕ್ಕೆ ಹೋಗೋಣ. ಬನ್ನಿ ಬನ್ನಿ. ಆಹಾ, ಇಂತಹ ಅವಕಾಶಕ್ಕೆ ಎಷ್ಟು ದಿನಗಳ ಕಾಲ ಪರಿತಪಿಸಬೇಕಾಯಿತು. ಇಂತಹ ಒಳ್ಳೆಯ ಅವಕಾಶವನ್ನು ಕೈತಪ್ಪಿಸಬಾರದು. ಹೇಗಾದರೂ ಯಮುನಾರವರನ್ನು ಮತ್ತೆ ಭಗವಂತನ ಕಡೆಗೆ ಆಕರ್ಷಿಸಬೇಕು. ಸ್ವಾಮಿ, ಏನು ಯೋಚಿಸುತ್ತಿರುವಿರಿ? ಬನ್ನಿ, ಬೇಗ ಬನ್ನಿ. ಮಹಾರಾಜರಿಗೆ ಜಯವಾಗಲಿ. ಪ್ರಭು, ನಮಗಾಗಿ ಪ್ರತಿನಿತ್ಯ ಸೊಪ್ಪನ್ನು ನೀಡುತ್ತಿದ್ದ ಮಹಾಶಯರು ಇವರೇ. ಓ, ನೀವೇ ಆ ಸೊಪ್ಪನ್ನು ತಂದು ಕೊಡುತ್ತಿದ್ದ ಮಹಾಶಯರು? ಆದರೆ ಅದಕ್ಕೆ ಯಾವ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿರಲಿಲ್ಲವಂತೆ. ಇದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಿಮಗೇನಾದರೂ ಬೇಕಿದ್ದಲ್ಲಿ ದಯಮಾಡಿ ಕೇಳಿ. ಮಹಾರಾಜ, ನಾನು ಒಂದು ಮುಖ್ಯವಾದ ವಿಷಯವನ್ನು ನಿಮಗೆ ತಿಳಿಸಬೇಕಾಗಿದೆ. ಆದರೆ ಎಲ್ಲರ ಸಮ್ಮುಖದಲ್ಲ. ಮಹಾರಾಜ, ಕೆಲವು ತಿಂಗಳ ಹಿಂದೆ ನಿಮ್ಮ ತಾತನವರಾದ ನಾಥಮುನಿಗಳು ತಮ್ಮ ದೇಹತ್ಯಾಗವನ್ನು ಮಾಡಿದರು. ಆದರೆ ದೇಹತ್ಯಾಗ ಮಾಡುವ ಮುನ್ನ ಒಂದು ಅತ್ಯಮೂಲ್ಯವಾದ ದಿವ್ಯ ರತ್ನವನ್ನು ನನ್ನ ಬಳಿ ನೀಡಿ ಸೂಕ್ತವಾದ ಸಮಯದಲ್ಲಿ ಅದನ್ನು ತಮಗೆ ನೀಡಬೇಕೆಂದು ಆದೇಶಿಸಿದರು. ಆ ಕಾಲವು ಈಗ ಕೂಡಿ ಬಂದಿದೆ. ದಯಮಾಡಿ ಆ ದಿವ್ಯ ರತ್ನವನ್ನು ಸ್ವೀಕರಿಸಿ ನನ್ನನ್ನು ಈ ಭಾರದಿಂದ ಮುಕ್ತನಾಗಿಸಬೇಕು. ಆಹಾ, ಎಂತಹ ವೈರಾಗ್ಯ! ಅತ್ಯಮೂಲ್ಯವಾದ ದಿವ್ಯ ರತ್ನವು ನಿಮ್ಮ ಬಳಿ ಇದ್ದರೂ ಅದನ್ನು ನೀವೇ ಉಪಯೋಗಿಸಿಕೊಳ್ಳದೆ ಕರ್ತವ್ಯನಿಷ್ಠರಾಗಿ ನನಗೆ ನೀಡುತ್ತಿರುವಿರಲ್ಲ. ಎಂತಹ ಪ್ರಾಮಾಣಿಕತೆ! ಈಗಿಂದೀಗಲೇ ನನ್ನ ಸೈನ್ಯದೊಡನೆ ಹೋಗಿ ಆ ರತ್ನವನ್ನು ತೆಗೆದುಕೊಂಡು ಬರೋಣ. ಇಲ್ಲ ಮಹಾರಾಜ, ರಾಜರ ವೇಷದಲ್ಲಿ ಸೈನ್ಯದೊಡನೆ ಹೋದರೆ ಆ ರತ್ನವು ಲಭಿಸುವುದು ಬಹಳ ಕಷ್ಟ. ಆ ರತ್ನವು ಪಡೆಯಬೇಕಾದರೆ ಹಲವಾರು ನದಿ, ಬೆಟ್ಟ, ಗುಡ್ಡಗಳನ್ನು ದಾಟಿ ಹೋಗಬೇಕಾಗುತ್ತದೆ. ಅದು 7 ಸುತ್ತಿನ ಕೋಟೆಯೊಳಗಿರುವ ನಿಗೂಢವಾದ ಸ್ಥಳದಲ್ಲಿರುವುದು. ಹಾಗಾಗಿ ನೀವು ಸಾಮಾನ್ಯ ಪ್ರಜೆಯಂತೆ ನನ್ನೊಡನೆ ಬರಬೇಕಾಗುತ್ತದೆ. ಹಾಗೇ ಆಗಲಿ. ನಾಳೆ ಸೂರ್ಯೋದಯ ಆಗುವ ಮುನ್ನವೇ ನಮ್ಮ ಪ್ರಯಾಣ ಪ್ರಾರಂಭ ಮಾಡೋಣ. ಈ ರೀತಿಯಾಗಿ ನಾಥಮುನಿಗಳು ನೀಡಿದ ಅತ್ಯಮೂಲ್ಯ ದಿವ್ಯ ರತ್ನವನ್ನು ಯಮುನನಿಗೆ ನೀಡುವ ಸಲುವಾಗಿ ರಾಮಮಿಶ್ರ
ತಮ್ಮೊಡನೆ ಯಮುನನನ್ನು ಕರೆದೊಯ್ದರು. ನಾಥ ಮುನಿಗಳಿಗೆ ಕೊಟ್ಟ ಮಾತನ್ನು ನೆರವೇರಿಸಲು ಪ್ರಯಾಣ ಮಾರ್ಗದಲ್ಲಿ ರಾಮಮಿಶ್ರರು ಈ ರೀತಿ ನಡೆದುಕೊಂಡರು. ಮಹಾರಾಜ, ನಾವು ಪ್ರಯಾಣ ಆರಂಭಿಸಿ ಬಹಳ ಸಮಯವಾಗಿದೆ. ಈಗ ಕತ್ತಲಾಗುವ ಸಮಯ. ಇಂದು ರಾತ್ರಿ ನಾವು ಇಲ್ಲೇ ಇದ್ದು ನಾಳೆಯ ಮುಂಜಾನೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಹಾಗೇ ಆಗಲಿ ಮಹಾಶಯರೇ. ಪ್ರಭು, ಈಗ ನನ್ನ ಸಂಧ್ಯಾ ವಂದನೆಯ ಸಮಯವಾಗಿದೆ. ಅದನ್ನು ಮುಗಿಸಿ ಭಗವದ್ಗೀತೆಯನ್ನು ಓದಿ ಬರುವೆ. ಅಷ್ಟರಲ್ಲಿ ನಮಗೆ ಇಲ್ಲಿ ತಂಗಲು ಬೇಕಾದ ವ್ಯವಸ್ಥೆಗಳನ್ನು ದಯಮಾಡಿ ಮಾಡುವಿರಾ? ಖಂಡಿತವಾಗಲೂ ಮಾಡುವೆ. ತಾವು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಬನ್ನಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಎಷ್ಟೊಂದು ಕಾಲವಾಯಿತು ಶ್ರೀಕೃಷ್ಣನ ಈ ಅದ್ಭುತ ಉಪದೇಶಗಳನ್ನು ಕೇಳಿ. ನನ್ನ ಬಾಲ್ಯದಲ್ಲಿ ಇದೆಲ್ಲ ಪ್ರತಿನಿತ್ಯವೂ ಪಠಿಸುತ್ತಿದ್ದೆ. ಆ ಕ್ಷಣಗಳು ನೆನೆಸಿಕೊಂಡರೆ ನನ್ನ ದೇಹವು ರೋಮಾಂಚನಗೊಳ್ಳುತ್ತಿದೆ. ಅದರಿಂದ ಸಿಗುವ ನೈಜಿಕ ಸುಖವು ಯಾವುದೇ ಭೌತಿಕ ವಸ್ತುಗಳಿಂದ ಸಿಗಲಿಲ್ಲ. ಮತ್ತೆ ಆ ಸುಖವು ನನಗೆ ಬೇಕಾಗಿದೆ. ನನಗೆ ಯಾವುದೇ ರಾಜ್ಯ, ಸ್ಥಾನ, ಗೌರವ ಇದಾವುದೂ ಬೇಡ. ಇವೆಲ್ಲ ನನ್ನ ಜೀವನದ ನಿಜವಾದ ಗುರಿಗೆ ಬಾಧೆಯಾಗಿದೆ. ನನ್ನ ತಾತನವರು ನೀಡಿರುವ ಅತ್ಯಮೂಲ್ಯವಾದ ರತ್ನವೂ ಬೇಡ. ಮಹಾಶಯರೇ, ಈ ದಿವ್ಯವಾದ ಜ್ಞಾನವನ್ನು ಮತ್ತೆ ನನ್ನಲ್ಲಿ ಜಾಗೃತಿಗೊಳಿಸಿದ್ದಕ್ಕಾಗಿ ನಾನು ನಿಮಗೆ ಕೃತಾರ್ಥನಾಗಿರುವೆ. ದಯಮಾಡಿ ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಆಧ್ಯಾತ್ಮಿಕ ಆನಂದವನ್ನು ಪಡೆಯಲು ಅನುಗ್ರಹ ಮಾಡಿ. ದಯಮಾಡಿ ನನ್ನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿ. ಅದಾಗದು ಮಹಾರಾಜ. ನಾನು ನಿಮ್ಮ ತಾತನವರಿಗೆ ಮಾತು ನೀಡಿದ್ದೇನೆ. ಆ ದಿವ್ಯ ರತ್ನವನ್ನು ನಿಮಗೆ ನೀಡಲೇಬೇಕು ಮತ್ತು ನಿಮ್ಮ ತಾತನವರಿಗೆ ಕೊಟ್ಟ ಮಾತನ್ನು ನೆರವೇರಿಸಬೇಕು. ಹಾಗಾಗಿ ಬೇರೆ ಏನೂ ಆಲೋಚಿಸದೆ ನಮ್ಮ ಪ್ರಯಾಣವನ್ನು ಮುಂದುವರೆಸೋಣ. ರಾಮಮಿಶ್ರರು ತುಂಬ ಬುದ್ಧಿವಂತಿಕೆಯಿಂದ ಯಮುನನು ತನ್ನ ಬಾಲ್ಯದಲ್ಲಿ ಅಭ್ಯಾಸ ಮಾಡಿದ ಭಕ್ತಿಯ ಸಾಧನೆಗಳನ್ನು ಜ್ಞಾಪಿಸುತ್ತಾ ಹಲವಾರು ಬೆಟ್ಟ, ಗುಡ್ಡ, ನದಿ, ಕಾಡು ಇವುಗಳನ್ನೆಲ್ಲ ದಾಟುತ್ತಾ ಪ್ರಯಾಣವನ್ನು ಮುಂದುವರಿಸಿದರು. ನಾಥ ಮುನಿಗಳು ನೀಡಬೇಕೆಂದಿದ್ದ ದಿವ್ಯ ರತ್ನವಿರುವ ಅದ್ಭುತವಾದ 7 ಸುಟ್ಟಿನ ಕೋಟೆಯನ್ನು ಕೊನೆಗೂ ಪ್ರವೇಶಿಸಿದರು. ಆಗ ಏನಾಯಿತೆಂದರೆ, ಮಹಾರಾಜ, ಕೊನೆಗೂ ನಾವು ತಲುಪಬೇಕಾದ ಸ್ಥಳಕ್ಕೆ ಆಗಮಿಸಿದ್ದೇವೆ. ನಿಮ್ಮ ತಾತನವರು ನೀಡಿರುವ ಈ ಅತ್ಯಮೂಲ್ಯವಾದ ರತ್ನವನ್ನು ನೀವೀಗ ವೀಕ್ಷಿಸಲಿರುವಿರಿ. ಇದೇ ಆ ರತ್ನ.
ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹೌದು ಹೌದು ಇಂದು ನನಗೆ ನಿಜವಾದ ರತ್ನವು ದೊರೆಯಿತು. ಹೇ ರಂಗನಾಥ, ನಿನ್ನ ಭಕ್ತನಾಗಿದ್ದ ನಾನು ಐಶ್ವರ್ಯ, ಅಂತಸ್ತು, ರಾಜದಾಹದ ವ್ಯಾಮೋಹಕ್ಕೆ ಬಲಿಯಾಗಿ ನಿನ್ನನ್ನು ಮರೆತಿದ್ದೆ. ಇಂದು ನನ್ನ ಬಾಳಿನ ಕತ್ತಲೆ ಸರಿಸಿ ಬೆಳಕಿನ ದಾರಿಯತ್ತ ನಡೆಸುವ ನಿನ್ನ ದಿವ್ಯ ರೂಪವನ್ನು ಕಂಡೆ. ರಂಗನಾಥ, ನಿನ್ನ ಸೇವೆಯೇ ನಿಜವಾದ ರತ್ನ. ಈ ರತ್ನದ ಮುಂದೆ ಜಗತ್ತಿನ ಎಲ್ಲಾ ರತ್ನಗಳು ತುಚ್ಛ, ಗಾಜಿನ ಚೂರುಗಳಿದ್ದಂತೆ. ಇದೇ ನಷ್ಟವಾಗದ ಅಮೂಲ್ಯ ರತ್ನ. ಪರಮಾತ್ಮ, ಎಲ್ಲವೂ ಕ್ಷಣಿಕ. ನಿನ್ನ ಭಕ್ತಿಯೊಂದೇ ಶಾಶ್ವತವೆಂದು ಅರಿತೆ. ಹೇ ರಂಗನಾಥ, ನಿನ್ನ ಪಾದಾರವಿಂದಗಳನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ, ಎಲ್ಲಿಗೂ ಹೋಗಲಾರೆ. ಭಗವಂತನಾದ ಶ್ರೀಕೃಷ್ಣನ ಭಕ್ತಿಯುತ ಸೇವೆಯೇ ಅತ್ಯಮೂಲ್ಯವಾದ ದಿವ್ಯರತ್ನವು. ಇದೇ ಎಲ್ಲ ಜೀವಿಗಳ ನೈಜಿಕ ಧರ್ಮ. ಆದರೆ ಕಲಿಯುಗದ ಪ್ರಭಾವದಿಂದ ಜನರು ಈ ರತ್ನವನ್ನು ಮರೆತು ದುಃಖಿತರಾಗಿದ್ದಾರೆ. ಅಂತಹ ಪತಿತಾತ್ಮರನ್ನು ಮತ್ತೆ ಸುಖಿಗಳನ್ನಾಗಿಸಲು ಶ್ರೀಕೃಷ್ಣನು ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿ ಈ ರತ್ನವನ್ನು ಹರಿನಾಮದ ಮೂಲಕ ನಮ್ಮೆಲ್ಲರಿಗೂ ಉಚಿತವಾಗಿ ನೀಡಿದ್ದಾರೆ. ಈ ನಾಟಕದಲ್ಲಿ ರಾಮಮಿಶ್ರರು ಹೇಗೆ ತಮ್ಮ ಗುರುಗಳ ಇಚ್ಛೆಯನ್ನು ಪೂರ್ಣಗೊಳಿಸಿದರೋ ಹಾಗೆಯೇ ಶ್ರೀ ಚೈತನ್ಯ ಪರಂಪರೆಯಲ್ಲಿ ಬರುವ ಶ್ರೀಲ ಪ್ರಭುಪಾದರೂ ಸಹ ತಮ್ಮ ಗುರುವಿನ ಆಜ್ಞೆಯನ್ನು ಜೀವನದ ಗುರಿಯನ್ನಾಗಿಸಿಕೊಂಡು ವಿಶ್ವದಾದ್ಯಂತ ಎಲ್ಲರಿಗೂ ಈ ದಿವ್ಯ ರತ್ನವನ್ನು ಲಭಿಸುವಂತೆ ಮಾಡಿದರು. ಇದಕ್ಕಾಗಿ ಬ್ರಹ್ಮಮಧ್ವಗೌಡಿಯ ಸಂಪ್ರದಾಯದ 32ನೇ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಜಗತ್ತಿನಾದ್ಯಂತ
ಇಸ್ಕಾನ್ ದೇವಾಲಯಗಳನ್ನು ಸ್ಥಾಪಿಸುವುದಲ್ಲದೆ ಅನೇಕ ಪುಸ್ತಕಗಳನ್ನೂ ಬರೆದರು. ಅಲ್ಲದೆ ಎಳೆಯ ವಯಸ್ಸಿನಿಂದಲೇ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ವಿದ್ಯಾಭ್ಯಾಸವನ್ನು ಮೂಡಿಸಲು ಹಲವಾರು ಗುರುಕುಲಗಳನ್ನು ಸ್ಥಾಪಿಸಿದರು. Who is the most merciful of all of Krishna's incarnations? What's his name? The most merciful incarnation of Krishna. Yes? Lord Chaitanya. Jai. Emily? Mame Kancharanam Vacha Aham Tvang Sarvapakevya Mokshayashyami Vasachaha. ಈ ವಿದ್ಯಾಭ್ಯಾಸದ ಮೂಲಕ ಪರಮೋನ್ನತ ಲಾಭವಾದ ಭಗವಂತನ ಭಕ್ತಿಯನ್ನು ಪಡೆಯಲು ಸಾಧಕವಾಗುವುದು. ಇಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಶ್ರೀಲ ಪ್ರಭುಪಾದರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮೊದಲನೇದಾಗಿ ಈ ಒಂದು ಸಾಂಸ್ಕೃತಿಕ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮುಖ್ಯವಾಗಿ ಮಕ್ಕಳ ಪೋಷಕರು. ವಿಲ್ ಆಲ್ಸೋ ಲೈಕ್ ಟು ಥ್ಯಾಂಕ್ ದ ಪೇರೆಂಟ್ಸ್ who have understood the importance of God consciousness, that these principles their children should know, and we are really grateful to all the parents who have been encouraging these children to participate in this culture camp. The reason being that ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸಾಮಾನ್ಯವಾಗಿ ಈಗ ಆಧುನಿಕ ಯುಗದಲ್ಲಿ ನೋಡ್ತಾ ಇದ್ದೇವೆ, ಮನೆಯಲ್ಲಿ ಪೋಷಕರು ಅಥವಾ ಹಿರಿಯರು ಯಾರಿದ್ದಾರೆ ಹೆಚ್ಚಾಗಿ ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಅಕಾಡೆಮಿಕ್ ಲರ್ನಿಂಗ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ರಾದರ್ ದ್ಯಾನ್ ಬಿಲ್ಡಿಂಗ್ ಫ್ಯೂ ಸ್ಪಿರಿಚುವಲ್ ವ್ಯಾಲ್ಯೂಸ್ ಟು ದ ಚಿಲ್ಡ್ರನ್. In fact, it is said that these principles of God consciousness one should learn from a very tender age. ಚಿಕ್ಕ ಹುಡುಗರಿಂದಲೇ ಇದೆಲ್ಲ ಕಲಿಬೇಕು ಅಂತ ಹೇಳಲಾಗಿದೆ. ಏಕೆಂದರೆ ಬೆಳೆದಾದ ಮೇಲೆ ಜೀವನದಲ್ಲಿ ಹಲವಾರು ಸನ್ನಿವೇಶಗಳು ತಾವು ಎದುರಿಸಬೇಕಾಗಿ ಬಂದಾಗ ಮಕ್ಕಳು ಸ್ವಲ್ಪ ಕಠಿಣವನ್ನು ಕಷ್ಟ ಆಗತ್ತೆ. ವಿ ಹ್ಯಾವ್ ಸೀನ್ ಮೆನಿ ಚಿಲ್ಡ್ರನ್ ಆಸ್ ದೇ ಗ್ರೋ, when they have to face many challenges in life, they find it very difficult because in the beginning they have been not trained with some spiritual principles. It is just like if you want to build a very big building, what's the most important thing one has to take care before building a building? Pillar foundation. If you have a very good foundation, then we can build a skyscraper building. If the foundation is not good, no matter how much ever a person would have put his energy to build a very big building, as the time passes by it will collapse and all the time and energy what you have spent will go away. ಅದೇ ರೀತಿ ನಮ್ಮ ಜೀವನದಲ್ಲಿ ಚಿಕ್ಕನ್ನಲ್ಲೇ ಬಾಲ್ಯದಲ್ಲೇ ಇದೆಲ್ಲ ತತ್ವಗಳು ತಿಳಿದಿದ್ದರೆ ಬೆಳೆದಾಗ ಬಹಳ ಸುಲಭ ಆಗತ್ತೆ. ಅದಕ್ಕೇ ಗಾದೆ ಮಾತೆ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಆದರೆ ಕೃಷ್ಣ ಪ್ರಜ್ಞೆಯ ತತ್ವ ಎಷ್ಟು ಪ್ರಭಾವಶಾಲಿ ಅಂದರೆ, ಎಂಥ ದೊಡ್ಡ ಮರ ಇದ್ದರೂ ಸಹ ಈ ತತ್ವಗಳನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ವಿಶೇಷವಾಗಿ ಭಗವಂತನ ನಾಮಸ್ಮರಣೆ ಏನಿದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನು ಯಾರು ಬೇಕಾದರೂ ಸ್ಮರಣೆಯನ್ನು ಮಾಡಿದ್ರೆ ಎಂಥ ಮರ ಇದ್ರೂ ಬಗ್ಗತ್ತೆ. ಆದರೆ ಚಿಕ್ಕಲ್ಲಿಂದನೇ ಚೆನ್ನಾಗಿ ಹೇಳಿಕೊಟ್ರೆ ಬಹಳ ಸುಲಭ. ಆ್ಯಕ್ಚುಲಿ ಈ ಒಂದು ಡ್ರಾಮಾವನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, when the rehearsals was going on, we were in the studio. I was just asking few children, what did you learn from this drama?
ಈ ಡ್ರಾಮಾದಿಂದ ಏನು ಕಲ್ತ್ಕೊಂಡ್ರಿ ಅಂತ. ಸೊ ಒನ್ ಸ್ಟೂಡೆಂಟ್ ಸ್ಯಾಡ್, ಪ್ರಭು, ವಿ ಶುಡ್ ನೆವರ್ ಡೂ ಬ್ಯಾಡ್ ಥಿಂಗ್ಸ್ ಇನ್ ಅವರ್ ಲೈಫ್. ನಾವು ಯಾವತ್ತೂ ಕೆಟ್ಟದನ್ನು ಮಾಡಬಾರ್ದು. ಬಿಕಾಸ್ ಇನ್ ದಿಸ್ ಡ್ರಾಮಾ ಯು ಸಿ how Yamuna got into bad habits of drinking and many other things. So one student said like this. I said, very good. One more student said, Prabhu, how much ever we grow in our life, ಜೀವನದಲ್ಲಿ ನಾವು ಬೆಳೀತಾ ಇದ್ದಂಗೆ ಕರ್ಮಕ್ಕೆ ತಕ್ಕಂತೆ ಭಗವಂತ ಹಲವಾರು ಭೌತಿಕವಾದ ವಸ್ತುಗಳನ್ನು ನಮಗೆ ನೀಡ್ಬೋದು. ಲಾಟ್ ಆಫ್ ಮೆಟೀರಿಯಲ್ ಆಪುಲೆನ್ಸಸ್ ಮೇ ಫಾಲ್ ಇನ್ ಅವರ್ ಲೈಫ್. Then the student said, even though so many things may come in our life, we should never forget Krishna. It's a very important understanding because ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಏನಿದೆ ಅದೆಲ್ಲ ಕೃಷ್ಣನ ಕೃಪೆಯಿಂದ. So I said, very good. Then one more student said, he said, no matter whatever opulence we may have, money, wealth, position, fame, everything we may have, but nothing can match service to Krishna. ಭಗವಂತನ ಸೇವೆಯಿಂದ ಬರುವಂಥ ಆನಂದ ಏನು, ಅದರಿಂದ ದಾತೆ. ಸೊ ದಾಟ್ ವಿ ಶುಡ್ ವ್ಯಾಲ್ಯೂ ಮೋರ್. ಯು ಸಿ ಹೌ just a very small drama brought in so wonderful teachings to children. In fact, this was our aim, so that ಈ ಥರ ಈ ಒಂದು ಶಿಬಿರ ಒಂದು ಮಾಡೋದ್ರಿಂದ ಮಕ್ಕಳಿಗೆ ಈ ತತ್ವಗಳು ತಿಳಿಯುತ್ತೆ. ಮೂಲವಾಗಿ ಏನು ಅಂತ ಅಂದರೆ, ಈ ನಾಟಕದಲ್ಲಿ ಇನ್ನೊಂದು ಕಲ್ತ್ಕೋಬೋದು ಅಂದರೆ, ಜಸ್ಟ್ ಲೈಕ್ ಚಿಕ್ಕ ಮಗು ಇದ್ದಾಗ ಯಮುನಾ ಅದೆಲ್ಲ ಕಲಿತ, ಬಟ್ ಆದರೆ ಕಾಲಕ್ರಮೇಣ ಏನೋ ಅದನ್ನು ಮರೆತು ತಪ್ಪು ದಾರಿ ಹೋದರೂ ಸಹ, the benefit of practicing God consciousness in childhood is that even if a person grows later, if he drifts away from God conscious principles, by Krishna's grace, somehow or the other, he'll be brought back again to his lotus feet. That is the glory of Krishna consciousness. So I once again thank all the students and all the parents who have been encouraging us by sending the children.